ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಯಾತ್ ಲ್ಯಾಬ್ ಬಗ್ಗೆ. ಸೊ ನೋಡ್ರಿ, ಈ ಟರ್ಮ್ ಏನಿದೆ ನೀವು ಕೇಳಿರ್ತೀರಿ. ಯಾಕಂದ್ರೆ ಬಹಳಷ್ಟು ಕಡೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅವರಾಗಿರ್ಬೋದು, ಡಿಸ್ಟಿಕ್ ಹಾಸ್ಪಿಟಲ್ಸಲ್ಲಿ ಕ್ಯಾತ್ ಲ್ಯಾಬನ್ನು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಏನದ ನೋಡ್ರಿ, ಅಲ್ಲಿ ಕ್ಯಾತ್ ಲ್ಯಾಬ್ ಫೆಸಿಲಿಟೀಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಸೊ ಕ್ಯಾತ್ ಲ್ಯಾಬ್ ಅಂದ್ರೆ ಏನು, ಅಲ್ಲಿ ಏನೇನು ಮಾಡ್ತಾರ, ಸೊ ಅದ್ರ ಬಗ್ಗೆ ನಿಮ್ಗೆ ಯಾಕೆ ತಿಳ್ಕೋಬೇಕು. ಸೊ ಇದು ನೋಡ್ರಿ, ಪೂರ್ತಿ ಮಾಹಿತಿ ಏನಿದೆ ನೋಡ್ರಿ, ಬಹಳ ಸರಳ ಭಾಷೆದಾಗ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಈಗ ರೀಸೆಂಟ್ಲಿ ನಾ ಇರೋ ಜಾಗ ಡಿಸ್ಟಿಕ್ ಗದಗ್ನಾಗ ನಮ್ಮ ಜಿಮ್ಸ್ ಹಾಸ್ಪಿಟಲ್ ಏನೈತೆ ನೋಡ್ರಿ, ಅಲ್ಲೇ ಮಾನನೀಯ MLA HK ಪಾಟೀಲ್ ಅವರು ಮೊನ್ನೆ ಕ್ಯಾತ್ ಲ್ಯಾಬನ್ನು ಓಪನ್ ಮಾಡಿದ್ದಾರೆ. ಸೊ ನಮ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಕ್ಯಾತ್ ಲ್ಯಾಬ್ ಅಂದ್ರೆ ಏನು. ಸೊ ನೋಡ್ರಿ, ಕ್ಯಾತ್ ಲ್ಯಾಬ್ ಅಂದ್ರೆ ನಿಮಗೆ ಕೈ ಕಾಲು ಮುರಿತಾವಲ್ಲ, ಡಾಕ್ಟರ್ ಕಡೆ ಹೋಗಿರ್ತಾರೆ, ಎಕ್ಸ್ರೇ ಮಾಡಿ ನೋಡ್ತಾರೆ ಏನೇನಾಗೈತಿ ಏನೇನಿಲ್ಲ ಅನ್ನೋದು. ಅದೇ ರೀತಿ ನಿಮ್ಗೆ ಹೃದಯ ಸಂಬಂಧಿತ ಏನರ ತೊಂದರೆ ಆದಾಗ ಡಾಕ್ಟರ್ ಮೊದಲ ECG ಮಾಡ್ತಾರೆ. ECGದಾಗ ಗೊತ್ತಾಗುತ್ತೆ ಈ ತ್ರಾಸ ಐತಿ, ಈ ತ್ರಾಸ ಇಲ್ಲ. ಎಮರ್ಜೆನ್ಸಿ ಕಂಡೀಷನ್ ನಿಮ್ಗೆ ಏನರ ಹಾರ್ಟ್ ಅಟ್ಯಾಕ್ ಬ್ಲಾಕೇಜ್ ಏನರ ಆಗಿತ್ತಂದ್ರೆ ಅಂಥ ಕಂಡೀಷನ್ನಾಗ 2D ಎಕೋ ಮತ್ತು ಎಂಜಿಯೋಗ್ರಾಫಿ ಅಂತ ಪ್ರೊಸೀಜರ್ ಆಗುತ್ತೆ, ಅಂದ್ರೆ ಹಾರ್ಟಿನ ಎಕ್ಸ್ರೇ. ಸೊ ಅದನ್ನು ಮಾಡಲಿಕ್ಕೆ ಕ್ಯಾತ್ ಲ್ಯಾಬ್ ಬೇಕಾಗ್ತೈತೆ ರೀ. ಎಂಜಿಯೋಗ್ರಾಫಿ ಏನಿದೆ, ಇದು ಒಂದು ಎಕ್ಸ್ರೇ ರೀ. ಇದ್ರಾಗ ಹಾರ್ಟ್ ಚೆಕ್ ಮಾಡ್ತಾರ, ನಿಮ್ಮ ಹಾರ್ಟ್ದಾಗ ಬ್ಲಡ್ ವೆಸಲ್ಸ್ ರಕ್ತ ಸಂಚಾರ ಯಾವ ರೀತಿ ಇದೆ. ಇಲ್ಲೇ ಕೆಥೆಟರ್ ಹಾಕಿ ಡೈ ಹಾಕಿ ಚೆಕ್ ಮಾಡ್ತಾರ್ರಿ, ಎಲ್ಲೆಲ್ಲಿ ನಿಮ್ದು ರಕ್ತ ಬರಾಬರಿ ಹೋಗ್ತಾ ಇದೆ, ಬ್ಲಡ್ ಫ್ಲೋ ಎಲ್ಲಿ ಕಡಿಮೆ ಇದೆ, ಎಲ್ಲಿ ಬ್ಲಾಕೇಜ್ ಆಗಿದೆ ಅಂತ. ಬ್ಲಾಕೇಜ್ ಆಗೈತಂದ್ರೆ ಅಲ್ಲಿ ನಾನ್ ಇನ್ವೇಸಿವ್ ಸರ್ಜರೀಸ್ ಅಂದ್ರೆ ನಿಮ್ಗೆ ಎಂಜಿಯೋಪ್ಲಾಸ್ಟಿ ಸ್ಟಂಟ್ ಹಾಕೋದಂತಾರ ನೋಡ್ರಿ, ಅದನ್ನು ಕೂಡ ಕ್ಯಾತ್ ಲ್ಯಾಬ್ನ ಮಾಡ್ಕೊಡ್ಲಾಗ್ತೈತ್ರಿ. ಪ್ರಾಣವನ್ನು ಕಾಪಾಡುವಂಥ ಕೆಲಸ ಈ ಕ್ಯಾತ್ ಲ್ಯಾಬ್ನ ಮಾಡ್ತೈತ್ರಿ. ನಿಮ್ಗೆ ಹಾರ್ಟ್ ಅಟ್ಯಾಕ್ ಏನಾರ ಆಗೈತಂದ್ರೆ ಅಂಥ ಸಮಯದಾಗ ಕ್ಯಾತ್ ಲ್ಯಾಬ್ನ ನಿಮ್ಗೆ ಲೈಫ್ ಸೇವ್ ಮಾಡಿಕೊಡ್ತಾರೆ. ಯಾಕಂದ್ರೆ ಅಲ್ಲೇನು ಮಾಡ್ತಾರೆ, ಕೆಥೆಟರೈಸೇಷನ್ ಮಾಡಿ ಒಂದು ಕೆಥೆಟರ್ ಹಾಕಿರ್ತಾರೆ ರೀ, ಅದನ್ನು ಅಲ್ಲೇ ನಿಮ್ಗೆ ಎಲ್ಲಿ ಬ್ಲಾಕೇಜ್ ಇರ್ತೈತೆ ಅಲ್ಲಿ ಇನ್ಫ್ಲೇಟ್ ಮಾಡ್ತಾರೆ. ಅದು ನಿಮ್ಮ ರಕ್ತ ಸಂಚಾರ ಏನಿರ್ತೈತೆ ನೋಡ್ರಿ, ಏನಿಗೆ ಇನ್ಫ್ಲೇಟ್ ಮಾಡಿ ಅಲ್ಲಿ ರಕ್ತ ಚೆನ್ನಾಗಿ ಹರಿಯಂಗೆ ಮಾಡ್ತಾರೆ. ಹರಿಯಂಗೆ ಮಾಡಿ ಅಲ್ಲೇ ಮೆಶ್ ಶೇಪ್ ಸ್ಟಂಟ್ ಹಾಕ್ತಾರೆ ರೀ. ಸ್ಟಂಟ್ ಹಾಕಿದ್ರೆ ಅಲ್ಲೇ ಬ್ಲಡ್ ಫ್ಲೋ ಏನೈತೆ ನೋಡ್ರಿ ಚೆನ್ನಾಗಿ ಆಗ್ತಿರ್ತೈತಿ. ಮತ್ತು ಒಂದು ರೋಗಿ ಯಾರಿಗೆ ಕೊರೋನರಿ ಆರ್ಟರಿ ಡಿಸೀಸ್, ಹಾರ್ಟ್ ಅಟ್ಯಾಕ್ ಇಲ್ಲ ಹೃದಯ ಸಂಬಂಧಿತ ಏನರ ಎಮರ್ಜೆನ್ಸಿ ಕಾಯಿಲೆ ಆಯ್ತಂದ್ರೆ ಅಂಥದ್ರಾಗ ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಲೈಫ್ ಸೇವಿಂಗ್ ನಿಮ್ಗೆ ಪ್ರೊಸೀಜರ್ಸ್ ಕ್ಯಾತ್ ಲ್ಯಾಬ್ನ ಮಾಡಿಕೊಡ್ಲಾಗ್ತೈತೆ ರೀ. ಸೊ ಇದು ಒಂದು ಬಹಳ ಒಳ್ಳೆ ಸರ್ಕಾರ ಎಲ್ಲ ಹೆಜ್ಜೆ ತೊಗೊತಾ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಕ್ಯಾತ್ ಲ್ಯಾಬ್ ಓಪನ್ ಮಾಡೋದು. ಯಾಕಂದ್ರೆ ಇವು ಬಹಳಷ್ಟು ಜನ ಬಡವರು ಇರ್ತಾರೆ ರೀ. ಪ್ರೈವೇಟ್ ಹಾಸ್ಪಿಟಲ್ಸ್ನಾಗ ಹಾರ್ಟ್ ಫೆಸಿಲಿಟೀಸ್ ಕ್ಯಾತ್ ಲ್ಯಾಬ್ ಇರ್ತಾವೆ, ಯಾರಿಗೆ ಅಫೋರ್ಡ್ ಆಗುತ್ತಾ ನಿಮ್ಮ ಪ್ರೈವೇಟ್ ಹಾಸ್ಪಿಟಲ್ಸ್ನಾಗ ಕ್ಯಾತ್ ಲ್ಯಾಬ್ ಇದ್ರೆ ಅಲ್ಲಿ ಕೂಡ ಹೋಗಿ ಕ್ಯಾತ್ ಲ್ಯಾಬ್ ಐತಂದ್ರೆ ಹಾರ್ಟ್ ಹಾಸ್ಪಿಟಲ್ ಅಂತ ತಿಳ್ಕೊಂಬಿಡ್ರಿ. ಅದು ಹಾರ್ಟ್ ಸಂಬಂಧಿತ ನಿಮ್ಗೆ ಎಮರ್ಜೆನ್ಸಿ ಸರ್ವಿಸ್ ಸಿಗ್ತಾವಂತ ತಿಳ್ಕೊಂಬಿಡ್ರಿ. ನಿಮ್ಗೆ ಹಾರ್ಟಿಂದ ಏನರ ರಾತ್ರಿ ಹೊತ್ತು ಹೆಚ್ಚು ಕಡಿಮೆ ಆದರೆ ಕ್ಯಾತ್ ಲ್ಯಾಬ್ ಇದ್ದಿದ್ದು ಹಾಸ್ಪಿಟಲಿಗೆ ಹೋಗಿಬಿಡ್ರಿ. ಏನಾರ ನಿಮ್ಗೆ ಮೇಜರ್ ತ್ರಾಸ ಆದ್ರೆ ಅಲ್ಲೇ ನಿಮ್ಗೆ ಹಿಡ್ಕೊತಾರೆ. ಅದೇ ರೀತಿ ನಿಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಸ್ನಾಗ ಕ್ಯಾತ್ ಲ್ಯಾಬ್ ಅದಾವ ಅಂದ್ರೆ ನಿಮ್ಗೆ ಹೃದಯ ಸಂಬಂಧಿತ ಏನರ ತ್ರಾಸ ಆದ್ರೆ ಆ ಹಾಸ್ಪಿಟಲ್ನಾಗ ಹೋದ್ರೆ ನಿಮ್ಗೆ ಲೈಫ್ ಸೇವ್ ಮಾಡ್ತಾರೆ. ಯಾಕಂದ್ರೆ ಭಾಳಷ್ಟು ಪೇಷಂಟ್ ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತಾರೆ. ಅಷ್ಟನ್ನೋದ್ರಾಗ ಅವ್ರಿಗೆ ಪ್ರಾಣ ತ್ರಾಸ ಆಗಿಬಿಟ್ಟಿರ್ತೈತಿ. ಸೊ ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಿಟ್ರಿ. ಕ್ಯಾತ್ ಲ್ಯಾಬ್ ಇದ್ದಿದ್ದು ಹಾಸ್ಪಿಟಲ್ಸಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಲೈಫ್ ಸೇವ್ ಆಗ್ತೈತಿ, ಮೇಜರ್ ಏನರ ಇಶ್ಯೂ ಆಗಿತ್ತಂದ್ರೆ. ಸೊ ಇದು ಒಂದು ಬಹಳ ಒಳ್ಳೆಯ ವಿಷಯ. ಸರ್ಕಾರದವರು ಕ್ಯಾತ್ ಲ್ಯಾಬ್ ಓಪನ್ ಮಾಡ್ತಾ ಇದ್ದಾರೆ. ಲೈಫ್ ಬಡವ್ರದ್ದು ಲೈಫ್ ಸೇವ್ ಆಗ್ತೈತಿ ಮತ್ತು ಬಹಳ ಕಡಿಮೆ ರೇಟ್ನಾಗ ಸೇವ್ ಆಗ್ತೈತಿ ರೀ. ಇದೇ ರೀತಿ ನಮ್ಮ ಸರ್ಕಾರದವರು ಇನ್ನಿಟ್ಟು ಹಾಸ್ಪಿಟಲ್ಸ್ನಾಗ ಎಲ್ಲ ಕ್ಯಾತ್ ಲ್ಯಾಬ್ ಓಪನ್ ಮಾಡ್ಬೇಕಂತ ನಾ ಆಸೆ ಮಾಡ್ತೀನಿ ರೀ. ಅನ್ಕೊಂತೀನಿ ಈ ವಿಡಿಯೋದಾಗ ನಾ ಏನೇನು ತಿಳಿಸ್ಕೊಟ್ಟಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು. ಇದೇ ರೀತಿ ಮುಂದೆ ಕೂಡ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದಟ್ ಟೇಕ್ ಕೇರ್. ಧನ್ಯವಾದಗಳು.